ಇನ್ನು ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ವಾರ್ನಿಂಗ್ ಬಳಿಕನೂ ಕೂಡ ಡಿಸಿಎಂ ಕೂಗು ಹೆಚ್ಚಾಗಿದೆ. ಸತೀಶ್ ಜಾರಕಿಹೊಳಿ ಅವರನ್ನು ಡಿಸಿಎಂ ಮಾಡಬೇಕು ಅಂತ ಶಾಸಕರೊಬ್ಬರು ಆಗ್ರಹಿಸಿದ್ದಾರೆ. ಬೆಳಗಾವಿ ಉತ್ತರದ ಶಾಸಕ ಆಸಿಫ್ ಸೇಠ್ ಈ ಒತ್ತಾಯವನ್ನು ಮಾಡಿದರು. ಸತೀಶ್ ಜಾರಕಿಹೊಳಿ ಹಾರ್ಡ್ ವರ್ಕರು, ಸೀನಿಯರು, 1 ವರ್ಷದಿಂದ ನಾನು ಕೇಳ್ತಾ ಇದ್ದೀನಿ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡ್ರಿ ಅಂತ. ಇಲ್ಲಿ ಡಿ ಕೆ ಶಿವಕುಮಾರ್ ಮಾತನಾಡಿದರೆ ನೆಟ್ಟಿಗಿರಲ್ಲ ಪರಿಣಾಮ, ನೋಟಿಸ್ ಕೊಡ್ತೀನಿ ಅಂತ ಹೇಳಿದರೆ, ಅಲ್ಲಿ ಆಸಿಫ್ ಸೇಠ್ ಮಾತನಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಉಪಮುಖ್ಯಮಂತ್ರಿ ಆಗಬೇಕು ಅಂತ ಮಾತನಾಡಿದ್ದಾರೆ. KN ರಾಜಣ್ಣ ಅಂತೂ ಓಪನ್ ಆಗಿ ರಿಯಾಕ್ಟ್ ಮಾಡಿಬಿಟ್ರು. ಇವರು ಕೂಡ ಈಗ ಆಸಿಫ್ ಸೇಠು ಕೂಡ ಅದೇ ಮಾತನಾಡಿದ್ದಾರೆ, ಸತೀಶ್ ಜಾರಕಿಹೊಳಿ ಉಪಮುಖ್ಯಮಂತ್ರಿ ಆಗಲಿ. ಇವತ್ತಿಲ್ಲ, 1 ವರ್ಷ ಆಯಿತು. ನಾ ಹೇಳ್ತಾ ಇದ್ದೇನೆ, ಉತ್ತರ ಕರ್ನಾಟಕದ್ದು ಡೆವಲಪ್ಮೆಂಟ್ ಆಗಬೇಕಂದ್ರೆ ನಾವು ಇಲ್ಲಿಂದ ಒಂದು DCM ಬೇಕು. ಸತೀಶ್ ಜಾರಕಿಹೊಳಿ ಹೆಸರು ನಾವು 1 ವರ್ಷದಿಂದ ತಗೋತೇವೆ. ಅವನೊಂದು ಹಾರ್ಡ್ ವರ್ಕಿಂಗ್ ಇದೆ, ನಾಲೆಜಬಲ್ ಅದಾವ, ಸೀನಿಯರ್ ಅದಾವ. ಉತ್ತರ ಕರ್ನಾಟಕದ್ದು ಎಲ್ಲ ಮಂದಿ ಯಾರ್ಯಾರು ಎಲ್ಲೆಲ್ಲಿ ಏನೇನು ಅದಾರ ಅವ್ರಿಗೆ ಗೊತ್ತಿದೆ. ಅದು ಮಂದಿಗೂ ಅವ್ರ ಬಗ್ಗೆ ಗೊತ್ತಿದೆ. ಅವ್ರಿಗೆ ಕೊಡಿ ಅಂತ 1 ವರ್ಷದಿಂದ ಹೈಕಮಾಂಡ್ಗೆ ರಿಕ್ವೆಸ್ಟ್ ಮಾಡಿದ್ದೀವಿ, ಬೇಡಿಕೆ ಮಾಡಿದ್ವಿ. ಸಲುವಾಗಿ ನಾವು ಕೇಳ್ತಾ ಇದ್ದೀವಿ ಸತೀಶನ್ನಾಗಿ. ಅವ್ರದ್ದು ಹೇಳಿಲ್ಲ ನನಗೆ, ನಾವು ಬೇಡಿಕೆ ಇಟ್ಟಿದ್ದೀವಿ ಹೈಕಮಾಂಡ್ಗೆ ಇವ್ರಿಗೆ ಕೊಡಿ ಅಂತ. ಈ ಬಗ್ಗೆ ಹೆಚ್ಚಿನ ವಿಶ್ಲೇಷಣೆಗೆ ಹಿರಿಯ ಪತ್ರಕರ್ತ, ರಾಜಕೀಯ ವಿಶ್ಲೇಷಕ ವಿ ಶಿವಶಂಕರ್ ನೇರ ಸಂಪರ್ಕದಲ್ಲಿ. ಸರ್ ನಮಸ್ತೆ. ಬಹುಶಃ ಯಾವಾಗಲೂ ನಾವೊಂದು ಶಬ್ದ ಬಳಸ್ತಾ ಇರ್ತಾ ಇದ್ವಿ, ನಿದ್ರಿಸ್ತಾ ಇರುವಂಥ ಜ್ವಾಲಾಮುಖಿ ಅಂತ. ಆ ಜ್ವಾಲಾಮುಖಿ ಜಾಗೃತವಾಗಿರುವಂಥ ಮುನ್ಸೂಚನೆನಾ ಇದು? ಯಾಕಂತಂದರೆ KPCC ಅಧ್ಯಕ್ಷರು ಏನು ಎಚ್ಚರಿಕೆ ಕೊಡ್ತಾರೆ, ಅರ್ಧ ಗಂಟೆಯಲ್ಲಿ ರಿಯಾಕ್ಷನ್ ಬರುತ್ತೆ, ಅವರೇನು ಎಚ್ಚರಿಕೆ ಕೊಡೋದು ಅಂತ. KPCC ಅಧ್ಯಕ್ಷರ ಸಹೋದರ ಹೇಳ್ತಾರೆ ವಿಧಾನಸಭೆ ವಿಸರ್ಜಿಸಿ ಎಲೆಕ್ಷನ್ಗೆ ಹೋಗೋಣ, ಯಾರೇ ಉಪಮುಖ್ಯಮಂತ್ರಿ ಆಗಬೇಕೋ ಅವ್ರು ಆಗಲಿ, ಬೇಕಿದ್ರೆ ವಿಧಾನಸಭೆ ವಿಸರ್ಜಿಸಿ ಹೋಗೋಣ ಅಂತ ಹೇಳ್ತಾರೆ. ಏನು ಇದರ ಅರ್ಥ ಏನು? ಇಲ್ಲಿ ರಕ್ಷಿತ್, ನಾವು ಈ ವಿಚಾರವನ್ನ, ಈ ಸಬ್ಜೆಕ್ಟ್ ಅನ್ನ ಸತತವಾಗಿ 3ನೇ ದಿನ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಅಂದ್ರೆ ಅರ್ಥ ಏನು ಅಂತಂದ್ರೆ, ಇವತ್ತಿನ ಕರ್ನಾಟಕದ ರಾಜಕೀಯ ಪರಿಸ್ಥಿತಿನಲ್ಲಿ ಅತ್ಯಂತ ಒಂದು ರೀತಿಯಲ್ಲಿ ಮಹತ್ವವನ್ನು ಪಡ್ಕೊಳ್ತಾ ಇರುವಂತ ಬೆಳವಣಿಗೆ ಇದು ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ಈಗ CM DCM ಅರ್ಧ ಸರ್ಕಾರ ಡೆಲ್ಲಿಯಲ್ಲಿದೆ. ಇದು ಎಂಥ ಸಂದರ್ಭ ಅಂತಂದ್ರೆ, ರಾಜ್ಯ ಸರ್ಕಾರವನ್ನು ನಡೆಸ್ತಾ ಇರುವಂತಹ ಏನು ಆಡಳಿತ ಪಕ್ಷ ರಾಜ್ಯದ ಹಿತಾಸಕ್ತಿಯನ್ನ ಕಾಪಾಡಬೇಕಾಗಿರುವಂಥದ್ದು, ರಾಜ್ಯದ ಹಿತಾಸಕ್ತಿಯನ್ನ ಕಾಪಾಡೋದಕ್ಕೋಸ್ಕರ ಡೆಲ್ಲಿನಲ್ಲಿ ಅಂದ್ರೆ ಕೇಂದ್ರದಲ್ಲಿ ಹೊಸದಾಗಿ ಅಧಿಕಾರಕ್ಕೆ ಬಂದಿರುವಂತಹ NDA ನೇತೃತ್ವದ ಸರ್ಕಾರದ ಜೊತೆಗೆ ಏನು ನೆಗೋಷಿಯೇಟ್ ಮಾಡಿ ಕರ್ನಾಟಕ ರಾಜ್ಯದ ಸಮಸ್ಯೆಗಳನ್ನ ಏನು ಮುಂಚೂಣಿಗೆ ತಗೊಂಡು ಬಂದು ಅದಕ್ಕೆ ಸೊಲ್ಯೂಷನ್ ಪಡ್ಕೊಂಡು ಬಂದು ಒಗ್ಗಟ್ಟನ್ನ ಪ್ರದರ್ಶಿಸಿ ಜನಗಳಿಗೆ ನ್ಯಾಯವನ್ನ ಕೊಡಿಸ್ಬೇಕಾದಂತಹ ಸಂದರ್ಭ. ಆದ್ರೆ ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ, ರಾಜ್ಯದಲ್ಲಿ ಆಡಳಿತಾನೇ ಡೋಲಾಯಮಾನ ಪರಿಸ್ಥಿತಿಯಲ್ಲಿ ಇರುವಂತಹ ಒಂದು ಪರಿಸ್ಥಿತಿಯ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಇದು ಎಂತ ಒಂದು ವಿಪರ್ಯಾಸಕರವಾಗಿದೆ ಅಂತಂದ್ರೆ, ಇಲ್ಲಿ DCM ಮತ್ತೆ CM ಕ್ಯಾಂಪ್, CM ಮತ್ತು DCM ಸ್ಥಾನಕ್ಕೆ ಕಚ್ಚಾಡ್ತಾ ಇವೆ. ಆದ್ರೆ DCM ಮತ್ತೆ CM ಇಬ್ಬರು ಅಕ್ಕಪಕ್ಕದಲ್ಲಿ ಕೂತ್ಕೊಂಡು ರಾಜ್ಯದ ಸಂಸದರನ್ನ ಅಂದ್ರೆ MP ಗಳನ್ನ ಕರೆದು ಅವ್ರನ್ನ ಮೀಟಿಂಗ್ ಮಾಡೋದೇನು, ಆಮೇಲೆ ಇವರಿಬ್ರು ಸೇರಿ ಕೇಂದ್ರದ ಸಚಿವರನ್ನ ಮೀಟಿಂಗ್ ಮಾಡುವಂಥದ್ದು, ಈ ತರದೆಲ್ಲ ನಡೀತಾ ಇದೆ. ಆಮೇಲೆ ನಿನ್ನೆ ಇವ್ರನ್ನ ಅಮಿತ್ ಶಾ ಅವ್ರನ್ನ ಮೀಟ್ ಮಾಡಿದ್ರು. ಇವತ್ತು ಬಹುಶಃ ಮೋದಿ ಅವ್ರನ್ನ ಮೀಟ್ ಮಾಡುವಂತ ಪ್ರೋಗ್ರಾಮ್ ಕೂಡ ಇದೆ. ಇವೆರಡರಲ್ಲಿ ಯಾವುದು ಪ್ರಹಸನ ಅಂದ್ರೆ, ಇವಾಗ ಯಾವ್ದು ನಿಜ ಯಾವ್ದು ಸುಳ್ಳು? ಇಲ್ಲಿ ಬೆಂಗಳೂರಿನಲ್ಲಿ ರಾಜ್ಯದ ರಾಜಕಾರಣದಲ್ಲಿ ರಾಜ್ಯದ ರಾಜಧಾನಿಯಲ್ಲಿ ಕಚ್ಚಾಟ, ರಾಷ್ಟ್ರ ರಾಜಧಾನಿಯಲ್ಲಿ ಏನಂತಂದ್ರೆ ಇದು ಏನು ಹೋರಾಟ, ಅಂದ್ರೆ ಇದು ರಾಜ್ಯಕ್ಕೋಸ್ಕರ. ಹಾಗಾದ್ರೆ ಎರಡರಲ್ಲಿ ಇದು ಒಂದು ನಿಜ ಆಗ್ಬೇಕು, ಒಂದು ಸುಳ್ಳಾಗ್ಬೇಕಲ್ಲ ಅನ್ನುವಂತ ಒಂದು ಪರಿಸ್ಥಿತಿಯನ್ನ ಈ ಕಾಂಗ್ರೆಸ್ ಅಂದ್ರೆ ಕರ್ನಾಟಕದ ಆಡಳಿತಾರೂಢ ಪಕ್ಷವಾದಂತ ಕಾಂಗ್ರೆಸ್ ನಿರ್ಮಾಣ ಮಾಡ್ಕೊಂಡಿದೆ. ಇದರಲ್ಲಿ ಮೇನ್ಲಿ ಇದು ಒಂದೇ ಸಿಂಪಲ್ ಆಗಿ ಹೇಳೋದಾದ್ರೆ, ರಾಜ್ಯದ ಜನ ಕಾಂಗ್ರೆಸ್ಗೆ ಒಂದು ಒಳ್ಳೆ ಅವಕಾಶವನ್ನ ಕೊಟ್ಟಿದ್ದಾರೆ, ಜನಾದೇಶವನ್ನ ಕೊಟ್ಟಿದ್ದಾರೆ. 134 ಸೀಟನ್ನ ಕೊಟ್ಟು ನೀವು ಉತ್ತಮ ಆಡಳಿತವನ್ನ ಕೊಡಿ ಅಂತ ಹೇಳಿ ಅಧಿಕಾರವನ್ನ ಕೊಟ್ರೆ, ಕೇವಲ 1 ವರ್ಷಕ್ಕೆ ಈ ಒಂದು ಪರಿಸ್ಥಿತಿಯನ್ನ ತಂದ್ಕೊಂಡಿದ್ದಾರೆ. ಅಂದ್ರೆ ನಾನಾ CM ಯಾರು, DCM ಯಾರು, ಸ್ವಾಮೀಜಿಗಳೆಲ್ಲ ಬಂದು, ಅಂದ್ರೆ ರಾಜಕೀಯದಲ್ಲಿ ಕಾವಿ ಮತ್ತು ಏನಂತಂದ್ರೆ ಕಾವಿ ಅಥವಾ ಧರ್ಮ ಅಥವಾ ಒಂದು ಏನು ಮಠಗಳು, ಇವೆಲ್ಲ ಮತಗಳು
ಇದು ಯಾವುದೂ ಕೂಡ ರಾಜಕೀಯ ಪ್ರವೇಶ ಮಾಡಬಾರ್ದು ಅನ್ನುವಂಥ ಒಂದು ತತ್ವ ಇದ್ದಂತ ಸಮಯದಲ್ಲಿ ಸ್ವಾಮೀಜಿಗಳೆಲ್ಲ ಬಂದು ಅವರವರ ಜಾತಿ, ಅವರವರ ಮತ, ಅವರವರ ಪಂಗಡಗಳಿಗೆ CM ಸೀಟ್ ಬೇಕು ಅನ್ನುವಂಥ ಒಂದು ಅನಾರ್ಕಿಯನ್ನ ಕ್ರಿಯೇಟ್ ಮಾಡುವಂತ ಒಂದು ಪರಿಸ್ಥಿತಿಯನ್ನ ತಂದ್ಕೊಂಡಿದೆ ಅಂದ್ರೆ ಇದನ್ನ ನಾವು ಜನ ಕೇಳಬಹುದಾಗಿರುವಂತದ್ದು ಏನು ಅಂತಂದ್ರೆ ಈ ಕಾಂಗ್ರೆಸ್ ನಾಯಕತ್ವದ ಒಂದು ವೈಫಲ್ಯನ ಇದು ಅಂತ. ಕಾಂಗ್ರೆಸ್ಗೆ ಹೈಕಮಾಂಡ್ ಅಂತ ಇದೆ, ಕಾಂಗ್ರೆಸ್ಗೆ ರಾಜ್ಯ ನಾಯಕತ್ವ ಅಂತ ಇದೆ. ರಾಜ್ಯ ನಾಯಕತ್ವ ಮತ್ತು ರಾಷ್ಟ್ರ ನಾಯಕತ್ವ ಎರಡಕ್ಕೂ ಕೂಡ ಈ ಒಂದು ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಇಲ್ಲಿ ಒಂದು ರಾಜ್ಯಕ್ಕೆ ಉತ್ತಮ ಆಡಳಿತ ಕೊಡೋದು ಆ ಕಡೆ ಇರಲಿ, ಆ ಪಕ್ಷದೊಳಗಡೆ ಇರಬಹುದಂತ ಒಂದು ಕನಿಷ್ಠ ಶಿಸ್ತನ್ನು ಕೂಡ ತರಕಾಗದೇ ಇರುವಂತ ಒಂದು ಪರಿಸ್ಥಿತಿಯನ್ನ ತಂದ್ಕೊಳ್ತಾ ಇದಕ್ಕೋಸ್ಕರ 134 ಸೀಟನ್ನು ಕೊಟ್ಟು ಈ ಪಕ್ಷವನ್ನ ಗೆಲ್ಸಿದ್ದು ಅನ್ನುವಂತ ಒಂದು ಪ್ರಶ್ನೆ ಜನಗಳಲ್ಲಿ ಬರುವಂತ ಸಂದರ್ಭ ಬಂದಿದೆ. ಈಗ ಉದಾಹರಣೆಗೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಈಗ DK ಶಿವಕುಮಾರ್ ಅವರು ಯಾರು? KPCC ಪ್ರೆಸಿಡೆಂಟ್. ಅಂದ್ರೆ ರಾಜ್ಯದ ಪರಿಸ್ಥಿತಿ, ರಾಜ್ಯದ ಮಟ್ಟಕ್ಕೆ ಅವರು ನಾಯಕ. ರಾಜ್ಯ ನಾಯಕತ್ವ ಅಂದ್ರೆ ಪಕ್ಷಕ್ಕೆ ಒಂದು CLP ನಾಯಕ, ಇನ್ನೊಂದು ಪಕ್ಷದ ನಾಯಕ. CLP ನಾಯಕ ಯಾರು? ಸಿದ್ದರಾಮಯ್ಯ ಅವರು, ಅಂದ್ರೆ ಕಾಂಗ್ರೆಸ್ ಲೆಜಿಸ್ಲೇಚರ್ ಪಾರ್ಟಿ ಲೀಡರ್, ಅವರು CM ಆಗ್ತಾರೆ. ಇನ್ನೊಬ್ರು KPCC ಪ್ರೆಸಿಡೆಂಟ್, ಅಂದ್ರೆ ಒಂದು ಪಕ್ಷ ಆಡಳಿತ ಪಕ್ಷಕ್ಕೆ ನಾಯಕನಾಗಿ ಚೀಫ್ ಮಿನಿಸ್ಟರ್ ಆಗಿರೋರು, ಅದೊಂದು ನಾಯಕತ್ವದ ಪೊಸಿಷನ್. ಇನ್ನೊಂದು KPCC ಅಂದ್ರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾಗಿರುವಂತ ಇದು DK ಶಿವಕುಮಾರ್ ಅವರೇ DCM ಕೂಡ. ಅಂದ್ರೆ ಈ ರಾಜ್ಯ ಅಂತ ಬಂದಾಗ ನಾಯಕತ್ವ ಇದು. ಈ ನಾಯಕರು ಈ ಪಕ್ಷದ ಫಂಕ್ಷನರೀಸ್ ಅಂತ ಯಾರಿರ್ತಾರೆ ಅವರನ್ನ ಕಂಟ್ರೋಲ್ ಮಾಡ್ತಾ, ಅವರಲ್ಲಿ ಶಿಸ್ತನ್ನು ತರ್ತಾ ಆ ಟೀಮ್ಗೆ ನಾಯಕತ್ವವನ್ನು ಕೊಡಬೇಕು. ಇವತ್ತು ಅವರು ನಾವೇನಾದ್ರೂ ಇನ್ನು ಮುಂದಕ್ಕೆ ಮಾತಾಡಿದ್ರೆ ಬಾಯಿಗೆ ಬೀಗ ಹಾಕ್ಲಿಲ್ಲ ಅಂದ್ರೆ ನಾನು ನೋಟಿಸ್ ಕೊಡ್ತೀನಿ ಅನ್ನುವಂತ ಒಂದು ಪರಿಸ್ಥಿತಿಗೆ ಅಧ್ಯಕ್ಷರು ಬಂದಿದ್ದಾರೆ. ಆದ್ರೆ ನೋಟಿಸ್ ಕೊಟ್ಟು ಆ ನೋಟಿಸ್ಗೆ ಏನಾದ್ರು ಬೆಲೆ ಇದೆಯಾ? ಆ ನೋಟಿಸ್ಗೆ ಬೆಲೆನೇ ಇಲ್ಲ ಅನ್ನೋದನ್ನ ರಾಜಣ್ಣ ಅವ್ರ ಮಾತಲ್ಲಿ ನಾವು ಕೇಳ್ತಾ ಇದ್ದೀವಿ. ಇದು ಯಾಕೆ ಪರಿಸ್ಥಿತಿ ಬಂತು ಅಂತಂದ್ರೆ, ಇಲ್ಲಿ ನೋಡಿ, ಈ ಅಂಪೈರ್ ಮತ್ತು ಒಂದು ಆಟಗಾರ, ಒಂದು ಗೇಮ್ ಇರುತ್ತೆ, ಒಂದು ಆಟ ನಡೀತಾ ಇರುತ್ತೆ. ಆಟಗಾರರ ಮಧ್ಯದಲ್ಲಿ ಅದು ಗೆಲುವು ಸೋಲನ್ನ ತೀರ್ಮಾನ ಮಾಡಬೇಕಾದವನು ಅಂಪೈರೇ ಆಟಗಾರ ಆಗ್ಬಿಟ್ರೆ ಅದು ಆಟವಾಗಿ ಉಳಿಯೋದಿಲ್ಲ, ಹುಡುಗಾಟ ಆಗುತ್ತೆ ಅಥವಾ ಒಂದು ಪ್ರಹಸನ ಆಗುತ್ತೆ. ಇವತ್ತಾಗಿರೋದು ಕರ್ನಾಟಕದಲ್ಲಿ ಆಗಿದೆ. ಯಾಕೆ ಅಂತಂದ್ರೆ KPCC ಪ್ರೆಸಿಡೆಂಟ್ ಅವರು ಅಂಪೈರ್ ಆಗ್ಬೇಕಾಗಿದ್ದವರು ನಾನು CMಗೆ ದಾವೇದಾರ ಆಗ್ಬಿಟ್ಟಿದ್ದಾರೆ, CMಗೆ ಒಬ್ಬ ಕಂಟೆಂಡರ್ ಆಗಿದ್ದಾರೆ, ಅದ್ರ ಜೊತೆಗೆ ಅಂಪೈರ್ ಕೂಡ ಆಗಿದ್ದಾರೆ. ಸೊ ಹಾಗಾಗಿ ಅಂಪೈರ್ ಆಟಗಾರ ಆದ್ರೆ ಆಟ ಆಗೋದಿಲ್ಲ, ಹುಡುಗಾಟ ಆಗುತ್ತೆ ಅನ್ನೋದು ಇವತ್ತಿನ ಬೆಳವಣಿಗೆ ತೋರಿಸ್ತಾ ಇದೆ. ಥ್ಯಾಂಕ್ ಯು ಶಿವಶಂಕರ್ ಸರ್, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.